ಬಿಜೆಪಿಗೆ ಮತ ಹಾಕಿದ್ರೆ ಇಡೀ ದೇಶ ನಾಶವಾಗುತ್ತೆ ಅಂತ ಸಚಿವ ಭೈರತಿ ಸುರೇಶ್ ಅವರು ಕೊಟ್ಟಂತಹ ಹೇಳಿಕೆ ನಮ್ಮ ದೇಶ ಅಫ್ಘಾನಿಸ್ತಾನನೋ ಅಥವಾ ಯಾವುದೋ ದೇಶ ಆಗಿಬಿಡುತ್ತೆ ಅಂತ ಹೇಳಿ ಒಂದು ವಿವಾದಿತ ಹೇಳಿಕೆಯನ್ನ ಈಗ ಭೈರತಿ ಸುರೇಶ್ ಅವರು ಕೊಟ್ಟಿದ್ದಾರೆ ಸಚಿವರು. ನೀವೇನಾದ್ರೂ ಈ ಸರ್ತಿ ಸ್ವಲ್ಪ ಯಾಮಾರಿ ಈ ಬಿಜೆಪಿ ಪಕ್ಷಕ್ಕೆ ಮತ್ತೊಂದ್ಸರಿ ಅವಕಾಶ ಮಾಡಿ ಕೊಟ್ರೆ ಇಡೀ ದೇಶ ನಾಶ ಆಗೋಗ್ತದೆ. ನಮ್ಮ ದೇಶನೂ ಅಫ್ಘಾನಿಸ್ತಾನನೋ ಇನ್ನೊಂದು ಯಾವುದೋ ಈ ಕೆಲವೆಲ್ಲ ಜಗಳ ಆಡುವಂಥ ದೇಶಗಳಿರ್ತಾವಲ್ಲ ಅಂಥ ದೇಶಗಳಿಗೆ ಹಾಕ್ಬಿಡ್ತಾರೆ ನಮ್ಮ ದೇಶನೂ. ಆದ್ರಿಂದ ನಾನು ಕಳಕಳಿಯಾಗಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಕಾಂಗ್ರೆಸ್ ಪಕ್ಷದ ಸ್ನೇಹಿತರು ಬಹಳಷ್ಟು ಜನ ಇದ್ದೀರಿ, ಆದರೆ ಒಂದೇ ಒಂದು ನಮ್ಮ ಸಮಸ್ಯೆ ಅಂದರೆ ಈ ಬಿಜೆಪಿ ಅವ್ರ ಥರ ಮನೆ ಮನೆಗೆ ಹೋಗಿ ನಾವು ಚುನಾವಣಾ ಪ್ರಚಾರ ಮಾಡೋದಿಲ್ಲ. ಸಿದ್ದರಾಮಯ್ಯನವರಿಗೆ ದೇವೇಗೌಡರ ಬಗ್ಗೆ ಭಜನೆ ಮಾಡೋದು ಒಂದೇ ಕೆಲಸ ಅಂತ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ವಾಗ್ದಾಳಿ ಮಾಡಿದ್ದಾರೆ. ಸಿಎಂ ಈಗ ದೊಡ್ಡ ಜ್ಯೋತಿಷಿ ಆಗ್ಬಿಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕುಮಾರಸ್ವಾಮಿ ಅವರ ವಾಗ್ದಾಳಿಯ ರೀತಿ ಇದು. ಆಗ ಸಾಲ ಮಾಡಿ ಪಕ್ಷ ಸಂಘಟನೆ ಮಾಡಿದ್ದು ನಾವು, ಪೆಂಡಾಲ್ ಹಾಕಿ ವೇದಿಕೆ ಹಾಕಿದ್ದು ನಾವು, ಬಂದು ಭಾಷಣ ಮಾಡಿ ಹೋಗ್ತಾ ಇದ್ದಿದ್ದು ಸಿದ್ದರಾಮಯ್ಯ ಅಂತ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಕುಮಾರಸ್ವಾಮಿ ಅವರು ವಾಗ್ದಾಳಿ ಮಾಡಿದಂಥ ರೀತಿ ಇದು. ಒಂದು ಕಾಲದಲ್ಲಿ ಜನತಾದಳದ ಕಾರ್ಯಕರ್ತರು ದೇವೇಗೌಡರ ಭಜನೆ ಮಾಡ್ಕೊಂಡೇ ಬಂದಂಥವ್ರು. ದೇವೇಗೌಡರ ಮತ್ತು ಜನತಾದಳದ ಕಾರ್ಯಕರ್ತರ ಭಜನೆ ಮಾಡ್ಕೊಂಡೇ ಬಂದಿರತಕ್ಕಂಥದ್ದು. ಆ ಭಜನೆಯ ವಾಸನೆಯಿಂದ ಇನ್ನೂ ದೂರ ಹೋಗಿಲ್ಲ. ಏನು ಮಾಡೋಕ್ಕಾಗತ್ತೆ? ನಾನು ನಿನ್ನೆ ದಿನದ ಬೆಳಗ್ಗೆಯಿಂದ ಸಂಜೆಯವರೆಗೆ ಮಾಧ್ಯಮದ ಸ್ನೇಹಿತರ ಮುಂದೆ ಮಾತನಾಡಿರ್ತಕ್ಕಂಥದ್ದು, ಜೊತೆಗೆ ಅವರು ಸಾರ್ವಜನಿಕ ಸಭೆಯಲ್ಲಿ ಮಾತನಾಡಿರ್ತಕ್ಕಂಥದ್ದು,